ಈಗ ಅವ್ರ ಅಪ್ಪನೇ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಏನೋ ವ್ಯಾಪಾರ ಮಾಡ್ಕೊಂಡು ಹಾ ಅಳಿಯನ್ ಗೌರ್ಮೆಂಟ್ ಕೆಲಸದವ್ನು ಕೇಳ್ತಾನೆ. ಹಾ ಅವರೇ ಬಾಡಿಗೆ ಮನೇಲಿರ್ತಾರೆ. ಹುಡುಗನ್ಗೆ ಎಷ್ಟು ಮನೆ ಐತೆ, ಎಷ್ಟು ಜಮೀನು ಐತೆ, ಎಷ್ಟು ತೋಟ ಐತೆ ಅಂತ ಕೇಳ್ತಾರೆ. ಒಳ್ಳೆತನಕ್ ಬೆಲೆ ಇಲ್ಲ ಈಗ. ಬಟ್ ಇಲ್ಲಿ ಇವ್ರ ಡಿಮ್ಯಾಂಡ್ ಏನಪ್ಪ ಅಂದರೆ, ಹೇಳು ನೀನು, ಅದ್ರಲ್ಲಿ ಮುದ್ಗಾರ ಏನಿಲ್ಲ ಅಂತ ಪರಿಸ್ಥಿತಿ ಹಂಗೈತೆ. ಮಾತಾಡಲೇಬೇಕು. ಬಟ್ ಏನಂದರೆ ಮನೆ ಹೇಳಿ ಆಗ್ಬೇಕಂತೆ. ನಮಸ್ಕಾರ ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ವಿನೋದ್ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ. ಮಂಜುಳಾ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ. ಆ್ಯಕ್ಚುಲಿ ನನಗೆ ಹೆಣ್ಣು ನೋಡ್ತಾ ಇದ್ದಾರೆ, ಇವರು ಕೂಡ ಸ್ವಲ್ಪ ಉತ್ಸಾಹದಿಂದಿದ್ದರೆ ನನಗೆ ಮದುವೆ ಮಾಡಿಸ್ಬೇಕು ಅಂತ. ಹೆಂಗಾದರೂ ಇವರಿಗೆ ಮದುವೆ ಬ್ರೋಕರ್ ಥರ ಕಾಲ್ ಮಾಡಿ ಏನಾದರೂ ಟ್ರ್ಯಾಪ್ ಮಾಡಿ ಅಂತ ಹೇಳಿದ್ದಾರೆ. ಬನ್ನಿ ಇದಕ್ಕೆ ಕಾಲ್ ಮಾಡುವ ಮಂಜುಳಾ ಅವ್ರಿಗೆ. ಹಲೋ, ಇದು ಮಂಜುಳಾ ಅವರ ಮಾತಾಡೋದು? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ಸಮಾಚಾರ? ಎಲ್ಲ ಹೇಳ್ಬೇಕಣ್ಣ. ಈಗ ನಾನೇ ಹೇಳ್ಬೇಕು ಅಂದರೆ ಮನಸ್ಸನ್ನ ಒಂಚೂರು ಗಟ್ಟಿ ಮಾಡ್ಕೋಬೇಕು. ಯಾರು ಹೇಳ್ರಿ ನೀವು? ಇದ್ಯಾಕೆ ನನ್ನ ಮನಸ್ಸನ್ನೇ ಗಟ್ಟಿ ಮಾಡ್ತಿದ್ದೀರಲ್ಲ ಇವಾಗ? ಯಾರು ಅಂತ ಗೊತ್ತಾಯ್ತಲ್ಲಪ್ಪ. ನಿಮ್ಮ ಇವನು ಫೋನ್ ಮಾಡಿ ಏನು ಹೇಳಿಲ್ವಾ ವಿನೋ? ಏನು ಹೇಳಿಲ್ಲ. ಹೌದಾ? ಯಾರು ಹೇಳ್ರಿ ನೀವು? ಇಲ್ಲಿ ನಾವು ಮದುವೆ ಬ್ರೋಕರು ಮೋಹನ್ ಅಂದ್ಬಿಟ್ಟು. ಹೌದಾ? ಇನ್ನೊಂದೇ ನಂಬರ್ ಕೊಟ್ನಾ? ಇಲ್ಲ ನನಗೆ ಇವರು ಅವ್ರ ಹೆಸರೇನಪ್ಪ, ಮಾದೇವಣ್ಣ ಕೊಟ್ಟಿದ್ದು. ಯಾವ್ದಾರ ಒಳ್ಳೆ ಹುಡುಗಿ ಇದ್ರೆ ನೋಡ್ಬಿಟ್ಟು ಹೇಳಿ ಅಂತ. ನಮ್ಮ ಕಡೆ ಒಳ್ಳೆ ಹುಡುಗರು ಇಲ್ಲ ಅಣ್ಣ, ಕೆಟ್ಟ ಹುಡುಗರು ಇಲ್ಲ ಅಣ್ಣ. ಇಲ್ಲಿ ಎಲ್ಲೂ ಎಣ್ಣೆ ಇಲ್ಲ ಇಲ್ಲಿ. ನಿಜವಲ್ಲ? ನೀವ್ ಯಾವ ಊರ್ನರು? ಹೇಳ್ತೀನಿ. ಹುಡುಗಿನೇ ಇಲ್ಲ, ಹುಡುಗಿರಿಲ್ವಾ, ಹುಡುಗರಿಲ್ವಾ? ಹುಡುಗಿನೂ ಇಲ್ಲ, ಹುಡುಗರು ಬೇಕಾರೆ 4-5. ಇವತ್ತು ಎಲ್ಲ ಡಿಮ್ಯಾಂಡ್ ಆಗ್ಬಿಟ್ಟವ್ರೆ ಬಿಡಿ. ಇವತ್ತು ಯಾರಿಗೂ ನೆಕ್ಸ್ಟ್ ಅದು ಹೆಂಗಾಯ್ತದ ಮದುವೆಗಳು ಏನೋ ನನಗೊಂದು ಗೊತ್ತಾಯ್ತಿಲ್ಲ. ಹುಡುಗಿರು ನೋಡಿದ್ರೆ ಹಿಂಗೆ ಡಿಮ್ಯಾಂಡ್ ಮಾಡ್ತಾರೆ, ಹುಡುಗರು ನೋಡಿದ್ರೆ ಹಿಂಗೆ ಬೇಕು ಅಂತಾರೆ. ನಮ್ಮ ಕಡೆ ಒಂದು ಹುಡುಗಿ ಐತೆ, ನಿಮ್ಮ ವಿನೋದಂಗೆ ತೋರ್ಸೋಣ ಅಂತ ಅನ್ಕೊಂಡೆ. ಬಟ್ ಇಲ್ಲಿ ಹುಡುಗಿ ಕಡೆ ಒಂದು ಕಂಡೀಷನ್ ಐತೆ, ಅದಕ್ಕೆ ಅವ್ರು ಒಪ್ಕೋತಾರೆ ಇಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಏನು ಹೇಳ್ರಿ, ಹೇಳ್ತೀನಿ ನಾನು. ಅಯ್ಯೋ ಬೇಡ ಬಿಡಿ, ಸುಮ್ಮನೆ ಆಗೋದಿಲ್ಲ ನಿಮ್ಗೆ. ಹೇಳಪ್ಪ, ಹೇಳ್ತೀನಿ. ಅಯ್ಯೋ ಅದ್ರಲ್ಲೆಲ್ಲ ಯಾಕೆ ಹೇಳ್ಬಿಡ್ಬೇಕು, ಮುಚ್ಕೋಬಾರ್ದು. ಆದ್ರೆ ಆಯ್ತೈತೆ, ಆಗದಿರೋ ಹೋಯ್ತೈತೆ. ತೀರಾ ತಲೆ ಕೆಡ್ಸ್ಕೊಳ್ಳೋದು ಯಾಕೆ ಅಷ್ಟೊದ್ದ? ತಲೆ ಕೆಡ್ಸ್ಕೊಳ್ಳೋದಲ್ಲ, ಯಾಕೆ ಈ ಥರ ಹೆಣ್ಣೈಕ್ಳುಗಳು ಹಿಂಗೆ ಡಿಮ್ಯಾಂಡ್ ಮಾಡ್ತಾವೋ ಇವತ್ತು ಅಂತ ಗೊತ್ತಾಯ್ತಿಲ್ಲ ನನಗೆ. ಏನೋ ಮಾಡ್ಲಿ, ಇವಾಗ ಅವ್ರದ್ದು ಕಾಲ, ಏನು ಮಾಡಂಗಿಲ್ಲ. ನಾವು ಕೇಳಲೇಬೇಕು. ನಾವು ಗಂಡು ಮಕ್ಳು ಇಟ್ಕೊಂಡ್ರೆ ತಪ್ಪಿ ಕೇಳಲೇಬೇಕು. ಹೇಳಪ್ಪ. ಅದು ಸರಿನೇ ಒಂಥರ, ಆದರೂ ಹಿಂಗೆಲ್ಲ ಕೇಳಿದ್ರೆ ಒಂಥರ ನಮಗೆ ಇದಾಯ್ತದೆ. ಈಗ ಅದೇನು ಹೇಳು ನೋಡೋಣ. ಆದ್ರೆ ಆಯ್ತೈತೆ, ಆಗದ್ರೆ ಉಗ್ದು ಸಾಕನ ತೆಗಿ. ಈಗ ಅವ್ರ ಅಪ್ಪನೇ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಏನೋ ವ್ಯಾಪಾರ ಮಾಡ್ಕೊಂಡು ಅಳಿಯನ್ ಗೌರ್ಮೆಂಟ್ ಕೆಲಸದವ್ನು ಕೇಳ್ತಾನೆ. ಅವರೇ ಬಾಡಿಗೆ ಮನೇಲಿರ್ತಾರೆ. ಹುಡುಗನ್ಗೆ ಎಷ್ಟು ಮನೆ ಐತೆ, ಎಷ್ಟು ಜಮೀನು ಐತೆ, ಎಷ್ಟು ತೋಟ ಐತೆ ಅಂತ ಕೇಳ್ತಾರೆ. ಒಳ್ಳೆತನಕ್ ಬೆಲೆ ಇಲ್ಲ ಈಗ. ಬಟ್ ಇಲ್ಲಿ ಇವ್ರ ಡಿಮ್ಯಾಂಡ್ ಏನಪ್ಪ ಅಂದರೆ, ಹೇಳು ನೀನು, ಅದ್ರಲ್ಲಿ ಮುದ್ಗಾರ ಏನಿಲ್ಲ ಅಂತ ಪರಿಸ್ಥಿತಿ ಹಂಗೈತೆ. ಮಾತಾಡಲೇಬೇಕು. ಬಟ್ ಏನಂದರೆ ಮನೆ ಹೇಳಿ ಆಗ್ಬೇಕಂತೆ, ಬೆಂಗಳೂರೇ. ಅವ್ರಿಗೆ ಜಮೀನು ಪಮೀನು ಮನೆ ಮಠ ಅದ? ಜಮೀನು ಗಿಮೀನಿಲ್ಲ, 4-5 ಮನೆ ಐತೆ. ಒಬ್ಳೆ ಮಗಳು, ಮದುವೆನೇ ಆಗೋದಿಲ್ಲ ಅಂತ ಹಿಡ್ಕೊಂಡು ಕೂತ್ಬಿಟ್ಟಿಲ್ಲಂತೆ. ಕಡೆಗೆ ಇವಾಗ ಇಷ್ಟು ಒಪ್ಸವ್ರೆ ಮನೇಲಿ. ಒಪ್ಪಿಸ್ಲಿ. ಹುಡುಗಿಗೆ ಏಜ್ ಎಷ್ಟಾಗದೆ? 23 ಆಗದೆ. ಏಜ್ ಆಗದೆ. ಇವ್ನಿಗೆ ಏಜ್ ಆಗದೇನಿಲ್ಲ, ಸರಿ ಆಯ್ತದೆ. ನೀ ನೋಡಿದಿ ಏನೋದನ್ನ? ಹೆಂಗವನೆ? ನೀನ್ ಯಾ ಕಡೆನು ಏನು ನೀನ್ ತುಳಿನಂಗ್ ನನ್ಗೆ ಹೇಳಿದ್ರೆ ನಾನು ಹೇಳ್ತೀನಿ ನಿನ್ಗೆ. ನಾವು ಇಲ್ಲಿ ಬಂದು ಚನ್ನರಾಯಪಟ್ಟಣದವರು. ಮಹೇಶ್ನಾ? ಇವತ್ತು ಬೇರೆ ನಂಬರ್ ಮಾಡಿದ್ದಿ? ದಿನ ಒಂದೊಂದು ನಂಬರ್ ಮಾಡ್ತೀನಿ ನಾನು. ಹೌದಾ? ನನ್ಗ ಬ್ಲಾಕ್ ಮೇಲ್ ಮಾಡ್ಬಿಟ್ಟಲ್ಲ ನೀನು. ಅವನ ಹೆಸರು ನಿನ್ಗೆ ಹೆಂಗ್ ಗೊತ್ತಾಯ್ತು? ಅವ್ರ ಅಪ್ಪ ಅಮ್ಮ ಇಕ್ಕಿಲ್ವಾ, ಅದಕ್ಕೆ ಗೊತ್ತಾಯ್ತು. ನಿಂಗೆ ಹೇಳೇ ಇರ್ಲಿಲ್ವಲ್ಲ ನಾನು?
ನಮಗೆ ಬರ್ತವೆ ಗಾಳಿಯಿಂದ ಎಲ್ಲ ಸುದ್ದಿಗಳು. ನೀವು ಹೇಳಿದ್ರೆ ಗೊತ್ತಾಗದ, ಅದೇನೋ ಕೋಳಿ ಕೂಗಿದ್ರೆ ಬೆಳಗಾಗದ. ಚಂದ್ರಪಟ್ಟಣದ ಮಹೇಶ ಹೌದು. ಮನೆ ಹಳ್ಳಿನಾಗೆ ಮಾಡೋಣ, ಸುಳ್ಳು ನಿಜನ ತಪ್ಪೋ ಸರಿನಾ ಕರೆಕ್ಟಾಗಿ ಹೇಳು ನನಗೆ. ನಿಮ್ಮ ಮನೆ ದೇವ್ರು ಯಾವುದು? ನಮ್ಮ ಮನೆ ದೇವರು ಬೀರಪ್ಪ ಮಶ್ನಮ್ಮ. ಬೀರಪ್ಪ ಅವ್ರ ಅಪ್ಪನ ಮೇಲೆ ಆಣೆಗಳು, ನಾನು ಹೇಳ್ತೇನೆ ನಿಜ. ಹ್ಞೂ ಮಾಡೋಣ ತಗಂಗಾರೆ. ಅವನು ಓಕೆ, ಅವನ ರೆಡಿ ಅವನ? ಅವನ್ ರೆಡಿ ಮಾಡ್ತೀನಿ ನಾನು. ಆಗೋ ನೀನೇನು ಅವ್ರ ಅಪ್ಪ ಒಬ್ಬ, ಅವ್ರ ಅಪ್ಪಂಗ ಅವ್ರ ಅಣ್ಣ ಅವನೇ ಸಾಕತ್ತಾನೆ, ಏನು ಇರ್ತಾನೆ ತಗೋ. ಆದ್ರೆ ಹುಡುಗಿ ಹೊಸಿ ಕಪ್ಪು. ಅಯ್ಯೋ ಕಪ್ಕೋ ಪಪ್ಕೋ ನಾವೆಲ್ಲ ಕರಗಿಲ್ವಾ? ನೋಡಿ ನೀವು ತಿಳ್ಕೊಂಡಿದ್ದೀರ, ಕಪ್ಪುಗೂ ಕರ್ರಿಗೂ ವ್ಯತ್ಯಾಸ ಐತೆ. ಕಪ್ಪು ಅನ್ನೋದು ಬೇರೆ, ಕರ್ರಿಗೆ ಐತೆ ಅನ್ನೋದೇ ಬೇರೆ. ಕಪ್ಪು ಅನ್ನೋದು ಒಂಥರ. ಕಪ್ಪು ಅಂದ್ರೆ ಒಂದೇ, ಕಪ್ಪು ಒಂದೇನೆ, ಕರಗಿರೋದು ಒಂದೇ ತಾನೇ? ಇಲ್ಲ 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 ಇಲ್ಲ, ಅದಿಂಗೆ ಈಗ ನೋಡಕ್ ಹೊಸಿ ಕಪ್ಪವ್ರೆ ಅಂತಾರೆ, ಇನ್ನ ಕೆಲವರು ಇದೇನ್ ಕರ್ರಿಗವನೆ ಅಂತಾರೆ. ವ್ಯತ್ಯಾಸ ಐತಿ ಅದ್ರಲ್ಲಿ ಎರಡರ ಒಂದೇ ಪದ ವ್ಯತ್ಯಾಸ. ತೊಳ್ಕೊಂಡ್ ಕುಡಿಯಲ್ಲ ನಮ್ ಕುರುಬ್ರೆ ತಾನೇ. ಅದಕ್ಕೂ ಬರ್ತೀನಿ ನೆಕ್ಸ್ಟು. ಬಟ್ ಪದ ಒಂದೇನೆ, ನಮ್ದು ದೃಷ್ಟಿ ಬೇರೆ ಬೇರೆ ಇರ್ತದೆ. ಕಪ್ಪು ಅನ್ನಕ್ಕೂ ಕರ್ರಿಗೆ ಅನ್ನಕ್ಕೂ ಏನ್ ಮಾಡ್ತೀರಿ ಈಗ? ಏನ್ ಮಾಡ್ತೀರಿ ಈಗ ಅಂದ್ರೆ ಮಾಡನ್ ತಗೋ. ನಾನು ಹೇಳಿದ್ಮೇಲೆ ಅಲ್ಲ ಅನ್ನಲ್ಲ ಅವನು. ಅಲ್ಲ ಬೆಲ್ಲ ಏನ್ ಅನ್ನೋದು ಬೇಡ. ಆಮೇಲೆ ಇನ್ನೊಂದ್ ಏನಂದ್ರೆ, ಹುಡುಗಿ ಅವ್ರ ಅಪ್ಪ ಕ್ರಿಶ್ಚಿಯನು, ಅವ್ರ ಅಮ್ಮ ಕೇರಳದವ್ರು, ಲವ್ ಮ್ಯಾರೇಜು. ಅವ್ರ ಅಪ್ಪ ಕ್ರಿಶ್ಚಿಯನ್, ಅಮ್ಮ ಕೇರಳದವ್ರು. ನರ್ಸಿಂಗ್ ಮಾಡಕ್ ಬೆಂಗಳೂರು ಬಂದಿರತ್ತೆ, ಲವ್ ಆಗ್ಬಿಟ್ಟು ಮದುವೆ ಆಗಿರೋದು. ಒಳ್ಳೇರಾ? ನೋಡಕ್ ಒಳ್ಳೆಯವ್ರೆ. ನೋಡಕ್ಕೆ ಅಂದ್ರೆ ಗುಣನು ಒಳ್ಳೇದಾಗಿರ್ಬೇಕು, ನೋಡಕ್ ಒಳ್ಳೇದಾದ್ರೆ ಸಾಕಾಗ್ಬೇಕು. ಈಗ ಹೆಂಗಪ್ಪ ಕಂಡಿಡಿಯೋದು ನಾವು ಒಳ್ಳೆಯವ್ರ ಕೆಟ್ಟವ್ರ ಅಂತ? ಕಂಡಿಡಿಯಕ್ ಆಗಲ್ಲ, ನಾನು ನೋಡಿದ್ರೆ ಹೇಳ್ತೀನಿ ಅವ್ರನ್ನ. ಹೇಳು ಹೆಂಗೆ, ನನಗೂ ಒಂಚೂರು ಹೇಳ್ಕೊಡಿ. ಅದ್ ಹೆಂಗ್ ನೋಡಿದ ತಕ್ಷಣ ಒಳ್ಳೆಯವರು ಕೆಟ್ಟವ್ರು ಅಂತ ಕಂಡಿಡಿಯೋದು? ಅವ್ರು ನೋಡೊಂದ್ ಗಂಟೆ ಮಾತಾಡಿದ್ರೆ ಅವ್ರನ್ನ ಹೆಂಗೆ ಏನು ಅಂತ ಅವ್ರ ಜಾತಕನೇ ಕಂಡಿಡಿತೀನಿ ನಾನು. ನಿಮ್ಗೇನೋ ದಿವ್ಯ ದೃಷ್ಟಿನೇ ಇರ್ಬೇಕು ಹಂಗಾರೆ. ಇಷ್ಟೊಂದೆಲ್ಲ 1 ಗಂಟೆಗೆ ಎಲ್ಲ ಹೇಳ್ತೀರ ಅಂದ್ರೆ, ಕೆಲವ್ರಿಗೆ ಜೀವನ ಪೂರ್ತಿ ಜೊತೆಗಿದ್ರು ಗೊತ್ತಾಗಲ್ಲ ಅವ್ನು ಒಳ್ಳೆಯವನ ಕೆಟ್ಟವನ ಅಂತ. ಚಾಕು ಹಾಕ್ಬಿಟ್ಟು ಹೊರಟಾಗಿರ್ತಾರೆ. ನೀನ್ ಇವಾಗ ಎಲ್ಲಿದ್ಯಾ? ನಾನ್ ಗೋವಾದಲ್ಲೇ ಕೆಲಸ ಮಾಡ್ತಿದ್ಯಾ ಇಲ್ಲ ಏನು ಟ್ರಿಪ್ ಗಿಪ್ ಏನಕ್ಕಾರ ಹೋಗಿದ್ಯಾ ಏನ ಅಂತ? ಟ್ರಿಪ್ಪು ಮನ್ಸು ಗಟ್ಟಿ ಮಾಡ್ಕೋಬೇಕು ಅಂದಿದ್ ಇದಕ್ಕೇನಾ? ನಾನ್ ಏನಪ್ಪಾ ಅಂತ ಎದುರ್ಕೊಬಿಟ್ಟೆ ಹೆಂಗೆ. ನಿಜ ಭಯ ಆಯ್ತು ನನಗೆ. ಹೌದಾ? ಹಂಗಾರೆ ಈಗ ಗಟ್ಟಿ ಮಾಡ್ಕೊಳ್ಳಿ ಮನ್ಸನ್ನ. ಈಗ ಒಂದು ವಿಚಾರ ಹೇಳ್ತೀನಿ. ಹೇಳು. ಭಯ ಆಯ್ತಿಲ್ಲ ತಾನೆ? ಭಯ ಯಾಕಾಗದ್? ನಾನು ಭಯ ಗೀಯ ಮಾಡೋದಕ್ಕಂಡು ಹೇಳು. ಸರಿ. ವಿಚಾರ ಏನಪ್ಪಾ ಅಂದ್ರೆ, ನಾನು ಯಾರು ಹೇಳಿ? ನೀನು ಮಂಜನ್ ತರ ಇದೀಯಪ್ಪ, ನಮ್ಮ ಸೋಮವಾರ ಮಂಜನೂ ಅಲ್ಲ, ಕೋಳಿ ಹುಂಜನೂ ಅಲ್ಲ. ಮಂಜುಳಾ ಅವ್ರೆ, ನಿಮ್ ಜೊತೆ ಅವಾಗಿಂದ ಮಾತಾಡ್ತಿರೋದು. ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯೋ ಶಿವ, ಅವಾಗ ಹೊಡಿಬೇಕಲ್ಲ, ಹೊಡಿಬೇಡಿ, ಸರಿಯಾಗಿ ಹೊಡಿಬೇಕಲ್ಲ. ಏನ್ ಮಾಡೋಣ ಹೇಳು? ಏನು ಮಾಡ್ಬೇಡಿ, ಮದುವೆ ಮಾಡ್ಬಿಡಿ, ಎಲ್ಲ ಸರಿ ಹೋಯ್ತದೆ. ದಿನದ್ದು ಒಂದ್ ಜನ್ನಾರ ಹುಡ್ಕೊಂಬತ್ ನಿನ್ ಜೊತೆ ಮಾತಾಡ್ತಿರ್ತೀನಿ, ಹೋಗ್ಲಿ. ಒಳ್ಳೆ ಕೆಲಸ ಕೊಡ್ತೀರ ನೀವು ನನಗೆ. ಮತ್ತೆ ನೋಡಿ ಎಲ್ಲಾರು ಹುಡ್ಕಪ್ಪ. ಮತ್ತೆ ಇದೊಂದು ಮಾಡಿರ್ಲಿಲ್ಲ, ಟ್ರೈ ಮಾಡ್ತೀನಿ. ಹೆಂಗವನೇ ನಿಮ್ ವಿನೋದ ನೋಡಕ್ಕೆ? ಟ್ರೈ ಮಾಡಪ್ಪ, ನೋಡೋಣ. ಅದರ ಪುಣ್ಯ ಕಟ್ಕೊಳ್ಳೋ ಮಾತಾಡೋದು. ಬೇಕಾದ್ರೆ ನಂಬರ್ ಕೊಡ್ತೀನಿ, ಬೇರೆ ಬೇರೆ ನೀನು ಮಾತಾಡಕ್ ನಾನು. ಅಯ್ಯೋ ಅವ್ವ, ಈಗಿರೋ ನಂಬರ್ಗಳಿಗೆ ಮಾಡಕ್ಕಾಯ್ತಿಲ್ಲ, ಹೋಗಿತಾ ಬಿದ್ದವ್ರೆಲ್ಲ. ನೋಡಿ, ಮದುವೆ ಮಾಡಿಸೋದು ಅಷ್ಟೊಂದು ಈಜಿ ಕೆಲಸ ಅಲ್ಲ. ಇವತ್ತು ಅದು ಜೀವನದ ಒಂದು ಟರ್ನಿಂಗ್ ಪಾಯಿಂಟು. ಸಿಕ್ತವ್ರು ಶಿಕ್ಷಕವ್ರ ಹತ್ರ ಎಲ್ಲ ಆ ಥರ ಮಾಡಬೇಡಿ. ಅದಕ್ಕೆಲ್ಲ ಒಂದು ಶಾಸ್ತ್ರ ಸಂಪ್ರದಾಯ ಅಂತ ಇರುತ್ತಲ್ಲ, ಆ ಥರ ಮಾಡಿ. ಅದ್ ಮಾಡ್ದೇನೆ ಒಡಗೋರ್ಗೆಲ್ಲ ಮಕ್ಳಾಗಲ್ಲ, ಮರಿ ಆಗಲ್ಲ, ಚೆನ್ನಾಗಿಲ್ವಾ ಅವರು? ಹಂಗೆ ನೀವು ಬಲವಂತಕ್ಕೆ ಬಸ್ ಬಾರಿ ಚೆನ್ನಾಗಿದ್ದಾರೆ. ಅದೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಲವಂತಕ್ಕೆ ಬಸ್ ಹತ್ತಿಸ್ಬಿಡಿ. ಅವ್ರ ಹಣೆ ಬರ ಇದ್ದಾಗ ಆಗತ್ತೆ ಮದುವೆ, ಅವೆಲ್ಲ ಕೂಡ್ ಬರ್ಬೇಕು. ಕೂಡೋದು ಯಾವಾಗಪ್ಪ ಕೂಡೋದು? ಅಲ್ಲೇ 30 ವರ್ಷ ಆಗಕ್ ಬಂತಲ್ಲ, ನಾವು ಕಾಯ್ತಾ ಇದೀವಲ್ಲ, ಯಾವಾಗ ಕೂಡೋದು ಹೇಳಿ ನೋಡೋಣ. ಕೂಡುತ್ತೆ. ಥ್ಯಾಂಕ್ ಯು ನಮ್ಮಟ್ಟು ಮಾತಾಡಿದ್ದಕ್ಕೆ ಮಂಜುಳಾ ಅವರೇ. ಸಖತ್ತಾಗಿರೋ ಇವತ್ತಿರೋದು ಟ್ರ್ಯಾಪ್ಟಲ್ಲಿ ಮುಗಿಸೋ ಮುಂದಿನ ಬೊಂಬಾಟಾಗಿರೋ ಎಪಿಸೋಡಲ್ಲಿ ನಾನು ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾ ಇರಿ, ನಗಿಸ್ತಾ ಇರಿ ಯಾವಾಗಲೂ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಆದರೆ ನಗ್ನಗ್ತಾ ಹ್ಯಾಪಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.